ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕೆಸಿ ಮೂರ್ತಿರವರ ಅಧ್ಯಕ್ಷತೆಯಲ್ಲಿ 25ನೇ ಬೆಳ್ಳಿ ಮಹೋತ್ಸವ ಜ್ಞಾನಪೀಠ ಪ್ರಶಸ್ತಿ ವಿಜೇತ ರಾಷ್ಟ್ರಕವಿ ಕುವೆಂಪುರವರ 125ನೇ ಜಯಂತ್ಯೋತ್ಸವದ ಪ್ರಯುಕ್ತ ಗಾಂಧಿನಗರ ಸುಖಸಾಗರ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ಜರುಗಿತು. ಬೆಳ್ಳಿ ಹಬ್ಬವನ್ನು ನಮ್ಮ ಕೆಸಿ ಮೂರ್ತಿಯವರು ನಿರಂತರವಾಗಿ 25 ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೊತ್ತು ನಮ್ಮ ಗುರುಗಳು ಬಹಳ ಅದ್ಭುತವಾದಂತಹ ಒಂದು ತಂಡವೊಂದಿಗೆ ಅನೇಕ ಗೀತೆಗಳನ್ನು ಆಡಿದರು. ಅವರ ಬಾಂಧವ್ಯ ಸುಮಾರು ಒಂದು 35 ವರ್ಷ ಇರಬಹುದು. ಅವರು ನನಗೆ ಗುರುಗಳಾಗಿ ಪರಿಚಯ ಆದಂಥವರು. ಆಗಿನ ಕಾಲದಲ್ಲಿ ಚೆಲ್ಲಿದರು ಮಲ್ಲಿಗೆಯ ತಿಂಗಳು ಮುಳುಗಿದವು ಈ ಹಾಡುಗಳು ಎಷ್ಟೋ ಗಾಯಕರನ್ನ ಈ ನಾಡಿಗೆ ಕೊಟ್ಟರು. ಕಾರ್ಯಕ್ರಮವನ್ನು ಸುಮಾರು 25 ವರ್ಷಗಳಿಂದ ಯಶಸ್ವಿಯಾಗಿ ಕೆಸಿ ಮೂರ್ತಿಯವರು ನಡೆಸ್ಕೊಂಡು ಬಂದಿರ್ತಾರೆ. ಮತ್ತು ಹಾಗೆ ನಮಗೆಲ್ಲರಿಗೂ ಈ ವೇದಿಕೆಗೆ ಆಹ್ವಾನವನ್ನು ಕೊಟ್ಟು ನಮ್ಮ ರಾಷ್ಟ್ರ ಕಂಡಂಥ ಮಹಾನ್ ಕವಿಗಳು, ಈ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಹೆಮ್ಮೆಯ ಕವಿ ಅಂತಂದರೆ ಕುವೆಂಪುರವರು. ಅವರ ಜಯಂತ್ಯೋತ್ಸವನ ಅತ್ಯುತ್ತಮವಾಗಿ ನಮ್ಮ ಕೆಸಿ ಮೂರ್ತಿ ಮತ್ತು ಹಾಗೆ ತಂಡದವರು ನಡೆಸ್ಕೊಂಡು ನಾವು ಏನು ನಮ್ಮ ರಾಷ್ಟ್ರಕವಿ ಕುವೆಂಪು ಹುಟ್ಟಿದ್ದಾರೆ, ಬಹುಶಃ ಅವ್ರು ಹುಟ್ಟಿಲ್ಲ ಅಂತ ಹೇಳಿದ್ರೆ ಇಂಥದ್ದು ಸಾಹಿತ್ಯ ಸಂಗೀತ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಆಸ್ತಿ ಅಲ್ಲ, ಇಡೀ ಭಾರತ ದೇಶದ ಒಂದು ಆಸ್ತಿನೇ ರಾಷ್ಟ್ರ ಕುವೆಂಪು ಅವರು. ಇವತ್ತು ಕುವೆಂಪು ಅವರು ಬರೆದಿರ್ತಕ್ಕಂಥ ಸಾಹಿತ್ಯಗಳಾಗಿರ್ಬೋದು, ಹಾಡುಗಳಾಗಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಸೇವೆಗಳಾಗಿರ್ಬೋದು, ನಿಜವಾಗ್ಲೂ ಅಂತ ಒಂದು ಮಹಾನ್ ಶಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅನ್ನೋದೇ ನಮ್ಮ ರೀತಿಯಲ್ಲಿ ಕೊರಗಿದೆ. ಹಾಗಾಗಿ ಮುಖ್ಯ ಕೆಸಿ ರಾಮಮೂರ್ತಿ ಅವರು ಹೇಳ್ತಾ ಇದ್ರು, ಅವ್ರ ಮಾತು ಕೇಳದೆ ಡಾಕ್ಟರ್ ಸತ್ಯನಾರಾಯಣ ಒಬ್ಬರು ಮೊದಲು ಮಾತಾಡ್ತಾ ಇದ್ರು. ಅವ್ರ ಮಾತು ಕೇಳ್ತಾ ಇದ್ರೆ ಒಂದು ಮಾತು ನೆನಪತ್ತಿತ್ತು, ಕನ್ನಡದ ಕಟ್ಟಾಳು ಅಂತ ಹೇಳ್ತಾರಲ್ಲ, ಅದು ಅವ್ರಿಗೆ ಸಲ್ಲಬೇಕಂತ 40 ವರ್ಷಗಳ ಹೋರಾಟ ಅವ್ರದ್ದು ಎಲ್ಲ ನೆನಪು ಮಾಡ್ಕೊಳ್ತಾ ಇದ್ರು. ಇವನ್ನೆಲ್ಲ ಅಭಿಮಾನಿಗಳು ಎಲ್ಲರೂ ಸೇರಿಸಿ ಒಳ್ಳೆ ಕಾರ್ಯಕ್ರಮವನ್ನು ಕುವೆಂಪು ಜಯಂತಿಯನ್ನು ಮಾಡಿದ್ದಾರೆ. ಕುವೆಂಪುರವ್ರ ಬಗ್ಗೆ ಡಾಕ್ಟರ್ ಸತ್ಯನಾರಾಯಣ ತುಂಬ ವಿಚಾರಗಳನ್ನು ಕೇಳಿದ್ದಾರೆ. ಬಹಳ ಉತ್ತಮವಾದಂಥ ವ್ಯಕ್ತಿತ್ವಗಳಂತ ಕುವೆಂಪುರವರು ಹಾಗೆ ಕೆಸಿ ರಾಮಮೂರ್ತಿ ಅವರು ಮಾತಾಡಿದಂತೆ ಎಲ್ಲರೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಅಪ್ಪಗೆರೆ ತಿಮ್ಮರಾಜ್ ಅವರು ಬಹಳ ಅದ್ಭುತವಾದಂಥ ಗಾಯನವನ್ನು ಮಾಡಿದ್ದಾರೆ. ಸಮಸ್ತ ಜನತೆಗೆ ಮಹಾಕವಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಒಂದು ಶುಭಾಶಯಗಳನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ನಾಡಿನಲ್ಲಿ ಹಲವಾರು ಭಾಗದಲ್ಲಿ ಅವರ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಈ ದಾರಿಯಲ್ಲಿ ಸತತವಾಗಿ 25 ವರ್ಷ ಕಾಲದಿಂದನೂ ಪ್ರತಿ ವರ್ಷವೂ ಅರ್ಥಪೂರ್ಣಕವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಿರುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಕೆಸಿ ಮೂರ್ತಿಯವರು. ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮಿಗಳಾಗಿರುವಂಥ ಸೌಮ್ಯನಾಥ ಸ್ವಾಮಿಗಳು, ಅಂಬೇಡ್ಕರ್ ಸೇನೆಯ ಮೂರ್ತಿಯವರು, ಬೊಮ್ಮಸಂದ್ರ ನಟರಾಜ್ ಅವರು, ಶಿವಕುಮಾರ್ ಅವರು, ಈ ರೀತಿ ಹಲವಾರು ಗಣ್ಯಮಾನ್ಯರು
ಇವತ್ತಿಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೊಂದು ರಾಷ್ಟ್ರಕವಿ ಕುವೆಂಪು ಅವರಿಗೆ ಇನ್ನು ಹೆಚ್ಚಿನ ಮಾನ್ಯತೆ ಸಿಗಬೇಕು, ಅವ್ರ ಕೆಲಸಕ್ಕೆ ಗೌರವ ಸಿಗಬೇಕು, ಅವ್ರ ಸಂದೇಶವನ್ನು, ವಿಶ್ವ ಮಾನವ ಸಂದೇಶವನ್ನು ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಅದು ಅಳವಡಿಸ್ಕೋಬೇಕು, ಇಡೀ ವಿಶ್ವದಲ್ಲೇ ಅಳವಡಿಸ್ಕೋಬೇಕು. ಆ ರೀತಿ ಆ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕು ಮತ್ತು ಅವ್ರಿಗಿನ್ನೂ ಹಲವಾರು ಗೌರವಗಳು ಸಲ್ಲಬೇಕು ಅನ್ನುವಂಥದ್ದು ಸಂದೇಶವನ್ನು, ಆ ಮಾತುಗಳನ್ನು ಎಲ್ಲರೂ ತಿಳಿಸಿದ್ದಾರೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಮತ್ತೊಮ್ಮೆ ವಿಶ್ವಾಸವನ್ನು ಕೊಟ್ಟು ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರಿಗೆ ಗೌರವ ತರೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗೂಡಿ ಬರುವಂಥ ದಿನದಲ್ಲಿ ಏನೇನು ನಮ್ಮ ಅಭಿಲಾಷೆಗಳಿದಾವೋ ಅವೆಲ್ಲ ಕಾರ್ಯರೂಪಕ್ಕೆ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ. ಏನು ವಿಶೇಷವಾಗಿ ಇವತ್ತು ಡಿಸೆಂಬರ್ 20 ಅಂದರೆ ಗಾಂಧಿನಗರದಲ್ಲಿ ಕೇಂದ್ರ ಭಾಗದಲ್ಲಿ ಹಬ್ಬದ ರೀತಿ ಕಾರ್ಯಕ್ರಮನ ಅಳವಡಿಸ್ಕೊಂಡು ಇವತ್ತವರೆಗೂ ಆ ಕಾರ್ಯಕ್ರಮನ ನಡೆಸ್ಕೊಂಡು ಬಂದಿದ್ದೀನಿ. ಗ್ರಾಮದೇವತೆ ನಾಡದೇವತೆ ಆಶ್ರಯದಲ್ಲಿ ಕುವೆಂಪು ಜಯಂತಿ ಹಾಗೂ ಹಲವು ಮಾನ್ಯರ ಕಾರ್ಯಕ್ರಮನ ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀನಿ. ವಿಶೇಷವಾಗಿ ಕುವೆಂಪು ಜಯಂತಿನ ಈ ಗಾಂಧಿನಗರ ಕೇಂದ್ರ ಭಾಗದಲ್ಲಿ 25 ವರ್ಷ ನಿರಂತರವಾಗಿ ಅವರಿಗೆ ಒಂದು ಒಳ್ಳೆ ನಮನಗಳನ್ನ ಹೇಳ್ಕೊಂಡು ತಿಳಿಸಿ ನಾಡಿನ ಜನರಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಕೂಡ ಡಿಸೆಂಬರ್ 29 ಸೋಮವಾರ ಒಳ್ಳೆಯ ದಿನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ಬಂದು ಹೋಗಿದ್ದಾರೆ, ಇನ್ನೂ ಇದ್ದಾರೆ ಎಲ್ಲ ನಮ್ಮ ಹೋರಾಟಗಾರರು, ಸ್ನೇಹಿತರು, ಕುವೆಂಪು ಅಭಿಮಾನಿಗಳು. ನಮ್ಮ ಉದ್ದೇಶ ಇಷ್ಟೇ, ಏನು ಅವರು ಮಾಡಿದ್ದಾರೆ ಆ ಇತಿಹಾಸನ ಉಳಿಸೋವಂಥದ್ದಾಗಬೇಕು. ಕನ್ನಡ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಕೊಡಬೇಕು, ಗೌರವ ಕೊಡಬೇಕು. ಇರೋ ಸರ್ಕಾರಗಳು ಯಾರೇ ಇದ್ದರೂ ಕೂಡ ಆ ಕಾರ್ಯಕ್ರಮನ, ಯಾರು ಕನ್ನಡದ ಕಾರ್ಯಕ್ರಮಗಳು ಇಂಥರ ಮಹಾನ್ ಭಾವರು ಕಾರ್ಯಕ್ರಮ ಮಾಡ್ತಾರೋ, ಇತಿಹಾಸ ಸಾರುವಂಥ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅವರು ಮಾಡಿರೋ ಸಂದೇಶಗಳನ್ನ ಈ ನಾಡಿನ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಏನು ಇವತ್ತು ರಾಜ್ಯಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಕುವೆಂಪುರು. ಆ ಕೊಡುಗೆನ ಮುಂದಿನ ಪೀಳಿಗೆಗೆ ನಾಡಗೀತೆ ಇರ್ಬೋದು, ರೈತಗೀತೆ ಇರ್ಬೋದು, ಹಲವಾರು ಸಾಕಷ್ಟು ಕೊಡುಗೆನ ಕೊಟ್ಟೋಗಿದ್ದಾರೆ. ಆ ಮಹಾನ್ ಭಾವ ಕಾರ್ಯಕ್ರಮಗಳು ಮಾಡಿ ನಾವು ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಗುರಿ, ಅಷ್ಟೇ ಉದ್ದೇಶ. ಇವತ್ತು ಸಾಕಷ್ಟು ಜನರು ಬಂದು ಕಾರ್ಯಕ್ರಮದಲ್ಲಿ ಸೇರಿದರು. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಕನ್ನಡದ ಕೆಲಸಕ್ಕೆ, ಕನ್ನಡದ ಕಾರ್ಯಕ್ರಮಕ್ಕೆ ಯಾರೇ ಕರೀದೇ ಇದ್ರೂ ಕೂಡ ಕನ್ನಡದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ನಮಸ್ಕಾರ.